ಹಾಸನ ಜಿಲ್ಲೆಯಲ್ಲಿ ಯಾವುದೇ ಪಕ್ಷ ಇಲ್ಲ, ಇರೋದು ಎರಡೇ ಪಕ್ಷ. ಒಂದು ಎಚ್ ಡಿ ದೇವೇಗೌಡ ಅವರ ಪರ, ಇನ್ನೊಂದು ದೇವೇಗೌಡರ ವಿರುದ್ಧದ ಪಕ್ಷ. ನಮ್ಮ ತಾತ ಹೇಳಿರುವ ಮಾತು ನನಗೆ ಈಗ ಅನುಭವ ಆಗುತ್ತಿದೆ ಎಂದು MLC ಸೂರಜ್ ರೇವಣ್ಣ ಹೇಳಿದ್ದಾರೆ. ಶನಿವಾರ ರಾತ್ರಿ 9 ಗಂಟೆಯ ಸಮಯದಲ್ಲಿ ಹೊಳೆನರಸೀಪುರ ತಾಲೂಕಿನ ಅಗ್ರಹಾರ ಗ್ರಾಮದಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಪೆನ್ ಡ್ರೈವ್ ಹಂಚಿ ನಾನು MLC ಆಗಿಲ್ಲ. ಪಕ್ಷದ ಕಾರ್ಯಕರ್ತರಿಗೆ ಯಾವುದೇ ಇಲಾಖೆಯಲ್ಲಿ ತೊಂದರೆಯಾದರೆ ನನ್ನ ಗಮನಕ್ಕೆ ತನ್ನಿ. ಯಾರು ಬರ್ತಾರೋ ಬಿಡ್ತಾರೋ, ಆದರೆ ನಾನು ಮಾತ್ರ ಬರುತ್ತೇನೆ. ಯಾವುದೇ ಜಾತಿ ಹಾಗೂ ಜನಾಂಗ ನೋಡದೆ ಕೆಲಸ ಮಾಡುತ್ತೇನೆ ಎಂದರು. ಚುನಾವಣೆಯಲ್ಲಿ ಅನುಭವ ಆಗ್ತದೆ. ಯಾಕೆ ಈ ಮಾತನ್ನ ನೆನಪು ಮಾಡಿಕೊಂಡೆ ಕರ್ಕೊಂಡ್ಬಂದಿ ನಾಯಿ ಕಣ್ಣು ನರಿ ಕಣ್ಣು ಅನ್ಕೊಂಡೆ. ಯಾಕೋ ನೀನ್ ಹೇಳಿಲ್ಲ. ಯಾವುದೇ ಆದಂತ ಮಹಿಳೆಯರಿಗೆ ಇದು ತಪ್ಪು ರೀತಿಯಲ್ಲಿ ಮಾತಾಡಬೇಕು ಅಂತಲ್ಲ. ಇವತ್ತು ಏನು ದೇವೇಗೌಡರು ವಿರುದ್ಧ ಅಂತ ಕೆಲವು ಬಿಂಬಿಸ್ಕೊಳ್ಳದೆ ಪಾರ್ಟಿ ಒಳಗಡೆನೆ ಇಟ್ಕೊಂಡು ಮೋಸ ಮಾಡ್ತಾರೆ, ಅವ್ರಿಗೆ ಈ ಅರ್ಥ ಹೇಳಿದೆ ಅಂತ ಈ ಮನುಷ್ಯನ್ ಕೈಬಿಡಲ್ವಾ ಅಂತ ನಾನು ಹೇಳಕ್ ಬಯಸ್ತೀನಿ. ಇದು ಯಾವುದೇ ಹೆಣ್ಮಕ್ಳು ವಿಷಯ ಅಲ್ಲ. ಮುಖ್ಯವಾಗಿ ಈ ನಾಟಕ ಆಡ್ಕೊಂಡು ನಿಮ್ ಜೊತೆನೆ ಇರ್ತೀವಿ ಸ್ವಾಮಿ, ನಿಮ್ಗೆ ಬಂದಾಗ ಹಾಲು ಕೊಡ್ತಾರೆ ಮನೆಗೆ, ಆಮೇಲೆ ಮುಂದೆ ಮಾಡಿದ್ರ ಇನ್ನೊಬ್ರ ಕೆಲಸ ಅವ್ರಿಗೂ ಹಾಲು ಕೊಡ್ತಾರೆ. ಬೇಡ. ಈ ಅನುಭವನ 3 ಅನುಭವಗಳನ್ನ ಹೇಳಿದ್ದೀನಿ, ಇನ್ನೂ ಹೇಳ್ತೀನಿ ಬಂದಾಗ. ಇಷ್ಟು ಹೇಳ್ತಾ ಒಂದು ಹೇಳಕ್ ಬಯಸ್ತೀನಿ. ನೀವು ಯಾವುದೇ ಕಾರ್ಯಕ್ರಮ ಕರೆದ್ರು, ಮದುವೆ ಆಗಲಿ ಮುಂದೆ ಆಗಲಿ, ಬರ್ತೀವಿ ಮಾಡಿದ್ರೆ ನಾನು ಬರ್ತೀನಿ. ಬುದ್ಧಿ ಪೂಜೆಗಳು ತುಂಬಾ ಕಾರ್ಯಕ್ರಮಗಳಿರ್ತವೆ. ದಯಮಾಡಿ ಯಾರು